ಸಾರಿಗೆ ನೌಕರರು ವರ್ಸಸ್ ಈ ಸರ್ಕಾರ, ಈ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈಗಾಗಲೇ ಕೇಳಿರುವಂತಹ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತ ಪಟ್ಟನ್ನ ಈಗಾಗಲೇ ಹಿಡಿದಿದ್ದಾರೆ. ವೇತನ ಪರಿಷ್ಕರಣೆ ವಿಚಾರವಾಗಿ ಈಗ ಮತ್ತೊಮ್ಮೆ ಮೀಟಿಂಗ್. ಸಾರಿಗೆ ಇಲಾಖೆ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಸಭೆ. 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂತ ಡಿಮ್ಯಾಂಡ್ ಇರೋದು. ಅದೇ ಡಿಮ್ಯಾಂಡ್ ಅನ್ನ ಈಗ ಸಾರಿಗೆ ನೌಕರರು ಮುಂದಿಟ್ಟಿದ್ದಾರೆ. 2025 ಏಪ್ರಿಲ್ 1ಕ್ಕೆ ವೇತನ ಅನ್ವಯ ಆಗುವಂತೆ ಚರ್ಚೆ ನಡೀತಾ ಇದೆ. ಆದರೆ ಅದಕ್ಕೆ ಒಪ್ತಾ ಇಲ್ಲ. 25% ವೇತನ ಹೆಚ್ಚಳಕ್ಕೆ ಈಗ ಸಾರಿಗೆ ನೌಕರರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ವೇತನ ಪರಿಷ್ಕರಣೆ ವಿಚಾರವಾಗಿ ಈಗ ಮತ್ತೊಮ್ಮೆ ಮೀಟಿಂಗ್ ನಡೀತಾ ಇದೆ. ಸಾರಿಗೆ ಇಲಾಖೆ ಮತ್ತು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಬಹಳ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಈ ಕಡೆಯಲ್ಲಿ ಸಾರಿಗೆ ಇಲಾಖೆ ಹೇಳ್ತಾ ಇರುವಂತಹ ವಿಚಾರಗಳಿಗೆ ನೌಕರರು ಒಪ್ತಾ ಇಲ್ಲ, ಕ್ರಿಯಾ ಸಮಿತಿ ಒಪ್ತಾ ಇಲ್ಲ. ಇವರು ಇರುವಂತಹ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಸಾರಿಗೆ ಇಲಾಖೆ ಬಹಳ ಕಡಾಖಂಡಿತವಾಗಿ ಹೇಳಿದೆ. ಆ ರೀತಿ ಆಗದ ಹೊರತು ನಮ್ಮ ಈ ಹೋರಾಟ ಇರಬಹುದು ಅಥವಾ ಮುಷ್ಕರ ಇರಬಹುದು ಯಾವುದೇ ಕಾರಣಕ್ಕೂ ನಾವು ಸಡಿಲಿಸಲ್ಲ, ಅದನ್ನ ಕೈ ಬಿಡುವ ಮಾತೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಈ ಕಡೆಯಲ್ಲಿ ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಸಮಿತಿಗೂ ಒಪ್ಪಿಗೆ ಇಲ್ಲ, ಆ ಕಡೆಯಲ್ಲಿ ಸಾರಿಗೆ ಇಲಾಖೆಗೂ ಒಪ್ಪಿಗೆ ಇಲ್ಲ. ಎರಡರ ಮಧ್ಯೆ ಸಮನ್ವಯತೆ ಬರಬೇಕು ಅಂತಂದ್ರೆ ಒಂದು ಒಪ್ಪಂದಕ್ಕೆ ಬರಬೇಕು ಅಂತ ಯಾವ್ದಾದ್ರೂ ಸೂಚನೆಗಳು ಕಂಡು ಬರ್ತಾ ಇದೆಯಾ? ಏನೇನ್ ಬೇಡಿಕೆಗಳನ್ನ ಈಗ ಮುಂದೆ ಇಡ್ತಾ ಇದ್ದಾರೆ, ಏನೇನ್ ಸಲಹೆಗಳನ್ನ ಕೊಡಲಾಗ್ತಾ ಇದೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ವೇತನ ಪರಿಷ್ಕರಣೆ ವಿಚಾರವಾಗಿ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಾರಿಗೆ ಇಲಾಖೆಯ ನಡುವೆ ಮತ್ತೆ ಗೊಂದಲ ಮುಂದುವರೆದಿದೆ. ಯಾಕೆ ಈ ಒಂದು ಗೊಂದಲ ಸೃಷ್ಟಿಯಾಯಿತು, ಯಾಕೆ ಮುಂದುವರಿಯಿತು ಅಂತ ನೋಡೋದಾದ್ರೆ, ಈ 1988ರ ದ್ವಿಪಕ್ಷೀಯ ಒಪ್ಪಂದ ಪ್ರಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಸ್ಯಾಲರಿ ಹೈಕ್ ಆಗಬೇಕಾಗಿತ್ತು. ಆ ಒಂದು ಸಂಪ್ರದಾಯ 2020ರ ತನಕ ಕೂಡ ಯಥಾಸ್ಥಿತಿ ಪಾಲಿಸಿಕೊಂಡು ಬಂದಿದ್ರು. ಎಲ್ಲಾ ಸರ್ಕಾರಗಳು ಕೂಡ ಈ ಹಿಂದಿದ್ದಂತೆ ಎಲ್ಲಾ ಸರ್ಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಸ್ಯಾಲರಿನ ಹೈಕ್ ಮಾಡಿದ್ರು. ಬಟ್ 2020ರಲ್ಲಿ ಕೋವಿಡ್ ಕಾಲದಲ್ಲಿ ವಿವಿಧ ಕಾರಣಗಳಿಂದ ಸ್ಯಾಲರಿ ಹೈಕ್ ಆಗಿರಲಿಲ್ಲ. ಆ ಒಂದು ಹೈಕ್ ಏನಿದೆ 2023 ಆ ಒಂದು ಹೈಕ್ ಅರಿಯರ್ಸ್ ಮೂಲಕ 38 ತಿಂಗಳ ಅರಿಯರ್ಸ್ಗೋಸ್ಕರ ಒಂದು ಕಡೆ ಜಟಾಪಟಿ ಆಗ್ತಾ ಇದೆ. ಅದರ ಲೆಕ್ಕದಲ್ಲಿ ಅಂದ್ರೆ 1988ರ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ನೋಡೋದಾದ್ರೆ 2020ಕ್ಕೆ ಹೈಕ್ ಆಗಬೇಕಾಗಿತ್ತು, ಅದರಂತೆ 2024ಕ್ಕೆ ಆಗಬೇಕಾಗಿತ್ತು. ಬಟ್ ಈ ಹಿಂದಿನ ಸರ್ಕಾರ 2023ಕ್ಕೆ ಹೈಕ್ ಮಾಡಿದಂತ ಕಾರಣಕ್ಕಾಗಿ ನಂತರ ಬಂದಂತಹ ಕಾಂಗ್ರೆಸ್ ಸರ್ಕಾರ 2024ರ ವೇತನ ಪರಿಷ್ಕರಣೆ ಮಾಡಲು ಒಪ್ಪಿರಲಿಲ್ಲ. ಇದರ ಜೊತೆಗೆ ನಾವು 2023 ಈ ಹಿಂದಿನ ಸರ್ಕಾರ 2023ಕ್ಕೆ ಹೈಕ್ ಮಾಡಿತ್ತಲ್ಲ, ಅಲ್ಲಿಂದ 4 ವರ್ಷ ನಾವು ಕನ್ಸಿಡರ್ ಮಾಡ್ತೀವಿ, ಅದರಂತೆ 2027ಕ್ಕೆ ನಾವು ಮಾಡ್ತೀವಿ ಅಂತ ಈ ಹಿಂದೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಜಂಟಿ ಕ್ರಿಯಾ ಸಮಿತಿಯ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಈಗ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಇವರು 2024ರ ಜನವರಿ 1ರ ಬದಲು 2025ರ ಆರ್ಥಿಕ ವರ್ಷದ 1ನೇ ತಾರೀಕು ಅಂದ್ರೆ ಏಪ್ರಿಲ್ 1ಕ್ಕೆ ನಾವು ಅನ್ವಯ ಆಗುವಂತ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಇದೀಗ ಸಾರಿಗೆ ಇಲಾಖೆ ಹೇಳಿರುವುದರಿಂದ ಇತ್ತ ಜಂಟಿ ಕ್ರಿಯಾ ಸಮಿತಿ ಇದಕ್ಕೂ ಕೂಡ ಒಪ್ತಿಲ್ಲ. ಅದರ ಜೊತೆಗೆ ಇವರ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆ ಏನಿದೆ 25% ಹೈಕ್ ಮಾಡಬೇಕು. ಆ ಒಂದು 25% ನಲ್ಲಿ ಬೇಕಾದ್ರೂ ಕಡಿಮೆ ಮಾಡಲಿ, ಅದನ್ನೇನಾದ್ರೂ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮಾತುಕತೆ ಆಡೋಣ. ಅದರ ಹೊರತು ನಿಯಮದಂತೆ 2024ಕ್ಕೆ ಅನ್ವಯ ವೇತನ ಪರಿಷ್ಕರಣೆ ಮಾಡಿ ಅಂತ ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಹಿನ್ನೆಲೆ ಬಜೆಟ್ನ ನಂತರ ಮತ್ತೊಂದು ಸುತ್ತಿನ ಮಾತುಕತೆ ಆಡಲು ಕೂಡ ಇದೀಗ ಸಾರಿಗೆ ಇಲಾಖೆ ಕೂಡ ಮುಂದಾಗಿರುವಂತದ್ದು. ಈ ಹಿನ್ನೆಲೆ ಬಜೆಟ್ನ ನಂತರ ಮತ್ತೊಂದು ಸುತ್ತಿನ ಮಾತುಕತೆ ಆಡಲು ಜೊತೆಗೆ ಆ ಮೀಟಿಂಗ್ ಎಲ್ಲಿರಬೇಕು, ಆ ಒಂದು ಮೀಟಿಂಗ್ ಯಾರ್ಯಾರು ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇದೀಗ ಚರ್ಚೆ ಶುರುವಾಗಿದೆ. ಅಶ್ವಿನಿ. ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಾರಿಗೆ ನೌಕರರು ವರ್ಸಸ್ ಈ ಸರ್ಕಾರ, ಈ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಈಗಾಗಲೇ ಕೇಳಿರುವಂತಹ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಪಟ್ಟನ್ನ ಈಗಾಗಲೇ ಹಿಡಿದಿದ್ದಾರೆ. ವೇತನ ಪರಿಷ್ಕರಣೆ ವಿಚಾರವಾಗಿ ಈಗ ಮತ್ತೊಮ್ಮೆ ಮೀಟಿಂಗ್. ಸಾರಿಗೆ ಇಲಾಖೆ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಸಭೆ.
2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂತ ಡಿಮ್ಯಾಂಡ್ ಇರೋದು. ಅದೇ ಡಿಮ್ಯಾಂಡ್ ಅನ್ನ ಈಗ ಸಾರಿಗೆ ನೌಕರರು ಮುಂದಿಟ್ಟಿದ್ದಾರೆ. 2025ರ ಏಪ್ರಿಲ್ 1ಕ್ಕೆ ವೇತನ ಅನ್ವಯ ಆಗುವಂತೆ ಚರ್ಚೆ ನಡೀತಾ ಇದೆ. ಆದರೆ ಅದಕ್ಕೆ ಒಪ್ತಾ ಇಲ್ಲ. 25% ವೇತನ ಹೆಚ್ಚಳಕ್ಕೆ ಈಗ ಸಾರಿಗೆ ನೌಕರರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ವೇತನ ಪರಿಷ್ಕರಣೆ ವಿಚಾರವಾಗಿ ಈಗ ಮತ್ತೊಮ್ಮೆ ಮೀಟಿಂಗ್ ನಡೀತಾ ಇದೆ. ಸಾರಿಗೆ ಇಲಾಖೆ ಮತ್ತು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಬಹಳ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಈ ಕಡೆಯಲ್ಲಿ ಸಾರಿಗೆ ಇಲಾಖೆ ಹೇಳ್ತಾ ಇರುವಂತಹ ವಿಚಾರಗಳಿಗೆ ನೌಕರರು ಒಪ್ತಾ ಇಲ್ಲ, ಕ್ರಿಯಾ ಸಮಿತಿ ಒಪ್ತಾ ಇಲ್ಲ. ಇವರು ಇರುವಂತಹ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಸಾರಿಗೆ ಇಲಾಖೆ ಬಹಳ ಕಡಾಖಂಡಿತವಾಗಿ ಹೇಳಿದೆ. ಆ ರೀತಿ ಆಗದ ಹೊರತು ನಮ್ಮ ಈ ಹೋರಾಟ ಇರಬಹುದು ಅಥವಾ ಮುಷ್ಕರ ಇರಬಹುದು, ಯಾವುದೇ ಕಾರಣಕ್ಕೂ ನಾವು ಸಡಿಲಿಸಲ್ಲ, ಅದನ್ನ ಕೈ ಬಿಡುವ ಮಾತೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಈ ಕಡೆಯಲ್ಲಿ ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಸಮಿತಿಗೂ ಒಪ್ಪಿಗೆ ಇಲ್ಲ, ಆ ಕಡೆಯಲ್ಲಿ ಸಾರಿಗೆ ಇಲಾಖೆಗೂ ಒಪ್ಪಿಗೆ ಇಲ್ಲ. ಎರಡರ ಮಧ್ಯೆ ಸಮನ್ವಯತೆ ಬರಬೇಕು ಅಂತಂದ್ರೆ ಒಂದು ಒಪ್ಪಂದಕ್ಕೆ ಬರಬೇಕು ಅಂತ ಯಾವ್ದಾದ್ರೂ ಸೂಚನೆಗಳು ಕಂಡು ಬರ್ತಾ ಇದೆಯಾ? ಏನೇನ್ ಬೇಡಿಕೆಗಳನ್ನ ಈಗ ಮುಂದೆ ಇಡ್ತಾ ಇದ್ದಾರೆ, ಏನೇನ್ ಸಲಹೆಗಳನ್ನ ಕೊಡಲಾಗ್ತಾ ಇದೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ವೇತನ ಪರಿಷ್ಕರಣೆ ವಿಚಾರವಾಗಿ ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಾರಿಗೆ ಇಲಾಖೆಯ ನಡುವೆ ಮತ್ತೆ ಗೊಂದಲ ಮುಂದುವರೆದಿದೆ. ಯಾಕೆ ಈ ಒಂದು ಗೊಂದಲ ಸೃಷ್ಟಿಯಾಯಿತು, ಯಾಕೆ ಮುಂದುವರಿಯಿತು ಅಂತ ನೋಡೋದಾದ್ರೆ, ಈ 1988ರ ದ್ವಿಪಕ್ಷೀಯ ಒಪ್ಪಂದ ಪ್ರಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಸ್ಯಾಲರಿ ಹೈಕ್ ಆಗಬೇಕಾಗಿತ್ತು. ಆ ಒಂದು ಸಂಪ್ರದಾಯ 2020ರ ತನಕ ಕೂಡ ಯಥಾಸ್ಥಿತಿ ಪಾಲಿಸಿಕೊಂಡು ಬಂದಿದ್ರು. ಎಲ್ಲಾ ಸರ್ಕಾರಗಳು ಕೂಡ ಈ ಹಿಂದಿದ್ದಂತೆ ಎಲ್ಲಾ ಸರ್ಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಸ್ಯಾಲರಿನ ಹೈಕ್ ಮಾಡಿದ್ರು. ಬಟ್ 2020ರಲ್ಲಿ ಕೋವಿಡ್ ಕಾಲದಲ್ಲಿ ವಿವಿಧ ಕಾರಣಗಳಿಂದ ಸ್ಯಾಲರಿ ಹೈಕ್ ಆಗಿರಲಿಲ್ಲ. ಆ ಒಂದು ಹೈಕ್ ಏನಿದೆ 2023 ಆ ಒಂದು ಹೈಕ್ ಅರಿಯರ್ಸ್ ಮೂಲಕ 38 ತಿಂಗಳ ಅರಿಯರ್ಸ್ಗೋಸ್ಕರ ಒಂದು ಕಡೆ ಜಟಾಪಟಿ ಆಗ್ತಾ ಇದೆ. ಅದರ ಲೆಕ್ಕದಲ್ಲಿ ಅಂದ್ರೆ 1988ರ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ನೋಡೋದಾದ್ರೆ 2020ಕ್ಕೆ ಹೈಕ್ ಆಗಬೇಕಾಗಿತ್ತು, ಅದರಂತೆ 2024ಕ್ಕೆ ಆಗಬೇಕಾಗಿತ್ತು. ಬಟ್ ಈ ಹಿಂದಿನ ಸರ್ಕಾರ 2023ಕ್ಕೆ ಹೈಕ್ ಮಾಡಿದಂತ ಕಾರಣಕ್ಕಾಗಿ ನಂತರ ಬಂದಂತಹ ಕಾಂಗ್ರೆಸ್ ಸರ್ಕಾರ 2024 ವೇತನ ಪರಿಷ್ಕರಣೆ ಮಾಡಲು ಒಪ್ಪಿರಲಿಲ್ಲ. ಇದರ ಜೊತೆಗೆ ನಾವು 2023 ಈ ಹಿಂದಿನ ಸರ್ಕಾರ 2023ಕ್ಕೆ ಹೈಕ್ ಮಾಡಿತ್ತಲ್ಲ, ಅಲ್ಲಿಂದ 4 ವರ್ಷ ನಾವು ಕನ್ಸಿಡರ್ ಮಾಡ್ತೀವಿ, ಅದರಂತೆ 2027ಕ್ಕೆ ನಾವು ಮಾಡ್ತೀವಿ ಅಂತ ಈ ಹಿಂದೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಜಂಟಿ ಕ್ರಿಯಾ ಸಮಿತಿಯ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಈಗ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಇವರು 2024ರ ಜನವರಿ 1ರ ಬದಲು 2025ರ ಆರ್ಥಿಕ ವರ್ಷದ 1ನೇ ತಾರೀಕು ಅಂದ್ರೆ ಏಪ್ರಿಲ್ 1ಕ್ಕೆ ನಾವು